ನಮ್ಮ ಆರ್ಡರ್ ಫಾಲೋ ಮಾಡಲಿಲ್ಲ ಅಂದರೆ ನಾವು ಸುಮ್ಮನಿರಲ್ಲ, ಪರಿಣಾಮ ಎದುರಿಸಬೇಕಾಗತ್ತೆ. ಇದು ಮೂವರು ಮುಗ್ಧ ಭಾರತೀಯರ ಪ್ರಾಣ ತೆಗೆದ ಮೇಲೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಆಡಿರೋ ದುರಹಂಕಾರದ ಮಾತು. ಮಿಸೈಲ್ ಸುರಿಸಿ ಮೂವರನ್ನ ಕೊಂದರು. ಸೋಕಾಲ್ಡ್ ದೊಡ್ಡಣ್ಣನ ಬಾಯಿಂದ ಕನಿಷ್ಠ ಸಾರಿ ಅನ್ನೋ ಒಂದು ಪದ ಕೂಡ ಬಂದಿಲ್ಲ. ಬದಲಿಗೆ ದರ್ಪದಿಂದ ಹೀಗೆ ಉಲ್ಟಾ ವಾರ್ನಿಂಗ್ ಕೊಟ್ಟಿದೆ. ಹಾಗಿದ್ರೆ ತನಗಿಷ್ಟ ಬಂದ ಹಾಗೆ ಆಡೋಕೆ ಅಮೆರಿಕ ಏನು ಜಗತ್ತಿನ ಬಾಸ? ಅಷ್ಟಕ್ಕೂ ನಮ್ಮವರ ಹೆಣ ಬಿದ್ದರೂ ಅಮೆರಿಕಕ್ಕೆ ಗಟ್ಟಿ ತಿರುಗೇಟು ಕೊಡುತ್ತೆ ಅಂತ ನಂಬಿದ್ದ ನಮ್ಮ ಕೇಂದ್ರ ಸರ್ಕಾರ ಬರೀ ಸ್ಟೇಟ್ಮೆಂಟ್ ಕೊಟ್ಕೊಂಡು ಸುಮ್ಮನೆ ಕೂತಿದೆ ಯಾಕೆ? ಇಂದು ಸೈಲೆಂಟ್ ಆಗಿರೋ ಭಾರತ ಒಂದು ಕಾಲದಲ್ಲಿ ಅಮೆರಿಕನ್ ಎಂಬಸಿಗೆ JCB ನುಗ್ಗಿಸಿತ್ತು ಅನ್ನೋದು ನಿಮಗೆ ಗೊತ್ತಾ? ಬನ್ನಿ ಇದೆಲ್ಲವನ್ನ ಇವತ್ತು ಡೀಟೇಲ್ ಆಗಿ ನೋಡೋಣ. ಒಂದೇ ವಾರದಲ್ಲಿ 3 ಹಡಗಿನ ಮೇಲೆ ದಾಳಿ, ಮಿತಿಮೀರಿದ ಅಮೆರಿಕದ ಅಹಂಕಾರ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಇರಾನ್ ಯುದ್ಧದ ಭಾಗವಾಗಿ ಇರಾನ್ ತೈಲ ರಫ್ತು ಮಾಡಬಾರ್ದು ಅಂತ ಅಮೆರಿಕ ಒಮನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿ ಹತ್ರ ಕಡಲ ದಿಗ್ಬಂಧನ ಅಂದರೆ ಬ್ಲಾಕೇಡ್ ಹಾಕಿದೆ. ತಾನೇ ಜಗತ್ತಿನ ಕಾವಲುಗಾರ ಅನ್ನೋ ಹಾಗೆ ಯಾವುದೇ ವಾಣಿಜ್ಯ ಹಡಗು ಇಲ್ಲಿ ಹೋಗುವಂತಿಲ್ಲ ಅಂತ ಹೇಳಿದೆ. ಆದರೆ ಅಮೆರಿಕ ಹೇಳಿದ ತಕ್ಷಣ ಹೊಟ್ಟೆ ತುಂಬುತ್ತಾ? ಇಲ್ಲ. ತೈಲಕ್ಕಾಗಿ ಜಗತ್ತಿನ ಅನೇಕ ದೇಶಗಳ ವಾಣಿಜ್ಯ ಹಡಗುಗಳು ಪ್ರತಿನಿತ್ಯ ಕದ್ದು ಮುಚ್ಚಿ ಈ ರೂಟಲ್ಲಿ ಓಡಾಡೋಕೆ ಟ್ರೈ ಮಾಡ್ತಲೇ ಇವೆ. ಹೀಗೆ ಹೋಗ್ತಿದ್ದು MT ಸೆಟಬೆಲ್ಲೋ, MT ಮ್ಯಾರಿವೆಕ್ಸ್ ಮತ್ತು MT ಜಲ್ವೀರ್ ಅನ್ನೋ 3 ವಾಣಿಜ್ಯ ಹಡಗುಗಳು. ಆದರೆ ಉಗ್ರ ದೇಶದ ಹಾಗೆ ದುಷ್ಟ ಅಮೆರಿಕ ಒಂದೇ ವಾರದಲ್ಲಿ 3 ಹಡಗುಗಳ ಮೇಲೆ ದಾಳಿ ಮಾಡಿದೆ. ಮುಲಾಜಿಲ್ಲದೆ ಹೆಲ್ ಫೈರ್ ಕ್ಷಿಪಣಿಗಳನ್ನು ಹಾರಿಸಿ ನಾಶ ಮಾಡಿದೆ. ಗಮನಿಸಿ, ವಾಣಿಜ್ಯ ಹಡಗುಗಳು ಅಂದರೆ ಅದರಲ್ಲೇನೋ ಸೇನೆ ಇರೋದಿಲ್ಲ, ಅಲ್ಲಿದ್ದವರು ಸೈನಿಕರೂ ಅಲ್ಲ, ಬರೀ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು, ಅದರಲ್ಲೂ ಬಹುಪಾಲು ನಮ್ಮ ಭಾರತೀಯರು. ಆದರೆ ಇದ್ಯಾವುದನ್ನು ಗಮನಿಸದೆ ಅಮೆರಿಕ ಕ್ರೂರವಾಗಿ ನಡ್ಕೊಂಡಿದೆ. ಪರಿಣಾಮ ಚೀಫ್ ಇಂಜಿನಿಯರ್ ಪಟ್ನಾಲಾ ಸುರೇಶ್, ಡೆಕ್ ಕೆಡೆಟ್ ಆದಿತ್ಯ ಶರ್ಮಾ ಮತ್ತು ಫಿಟ್ಟರ್ ಆಗಿದ್ದ ಶಿವಾನಂದ್ ಚೌರಾಸಿಯಾ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಯಾವ ಸಮುದ್ರದಲ್ಲಿ ಯಾವ ಹಡಗು ಹೋಗ್ಬೇಕು, ಯಾರ ತೈಲ ಯಾರು ತಗೋಬೇಕು, ಇದನ್ನೆಲ್ಲ ಹೇಳೋಕೆ ಅಮೆರಿಕ ಯಾರು? ಜಗತ್ತೇನು ಅಂತಾರಾಷ್ಟ್ರೀಯ ಸಮುದ್ರನ ಅಮೆರಿಕಕ್ಕೆ ಬರೆದುಕೊಟ್ಟಿದೆಯಾ? ಆ ಹಡಗುಗಳು ರೂಲ್ಸ್ ಬ್ರೇಕ್ ಮಾಡಿ ರೇಡಿಯೋ ವಾರ್ನಿಂಗ್ ಕೊಟ್ಟರೂ ಕೇಳದೆ ಇರಾನ್ ತೈಲ ಸಾಗಿಸ್ತಿದ್ವು ಅಂತ ಅಮೆರಿಕ ಸೇನೆ ಹೇಳುತ್ತೆ. ಅದು ನಿಜಾನೇ ಇರಬಹುದು, ಆದರೆ ಅದನ್ನು ತಡೆಯೋಕೆ ಜೀವ ತೆಗೆಯೋ ಹೆಲ್ ಫೈರ್ ಕ್ಷಿಪಣಿಗಳೇ ಬೇಕಿತ್ತ? ಹಡಗಿನ ಎಂಜಿನ್ ಅಥವಾ ಸ್ಟೀರಿಂಗ್ ಸಿಸ್ಟಮ್ ಅನ್ನ ಜಾಮ್ ಮಾಡುವ, ಪ್ರಾಣಹಾನಿ ಮಾಡದ ಎಷ್ಟೋ ಟೆಕ್ನಾಲಜಿಗಳು ಅಮೆರಿಕದ ಹತ್ರ ಇದೆಯಲ್ಲ, ಅದ್ಯಾಕೆ ಬಳಸಲಿಲ್ಲ? ಆ ರೂಟಲ್ಲಿ ಓಡಾಡೋ 90% ವಾಣಿಜ್ಯ ಹಡಗುಗಳಲ್ಲಿ ಭಾರತೀಯರೇ ಇರ್ತಾರೆ ಅನ್ನೋದು ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತಿದೆ. ಆದರೂ ದಾಳಿ ಮಾಡಿದೆ. ಹೇಳಿಕೆಗೆ ಸೀಮಿತವಾದ ಮೋದಿ ಸರ್ಕಾರ ಮತ್ತೆ ಹೊಡಿತೀವಿ ಎಂದ ಪುಂಡ ಅಮೆರಿಕ. ಇದಕ್ಕಿಂತ ಆಘಾತಕಾರಿ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ರಿಯಾಕ್ಷನ್. 3 ಜನ ಮುಗ್ಧರು ಸತ್ತಿದ್ದಾರೆ. ಆದರೆ ದೆಹಲಿಯಿಂದ ಬಂದಿದ್ದು ಬರೀ ಒಂದು ರಾಜತಾಂತ್ರಿಕ ಖಂಡನೆ ಮಾತ್ರ. ಅಮೆರಿಕದ ಅಧಿಕಾರಿ ಜೇಸನ್ ಮೀಕ್ಸ್ ಅವರನ್ನ ಕರೆಸಿ ಬೈದು ಕಳುಹಿಸಿದ್ದಾರೆ ಅಷ್ಟೇ. 2 ಸಲ ದಾಳಿ ಮಾಡಿದಾಗಲೂ ನಾಗರಿಕ ಹಡಗುಗಳ ಮೇಲೆ ಈ ರೀತಿ ಸೇನಾಬಲ ಪ್ರಯೋಗ ಮಾಡೋದನ್ನ ನಿಲ್ಲಿಸಬೇಕು, ರಾಜತಾಂತ್ರಿಕವಾಗಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಪಾಠ ಹೇಳಿದೆ. ಕೊನೆಗೆ 3ನೇ ದಾಳಿಯಾಗಿ ಒತ್ತಡ ಹೆಚ್ಚಿದಾಗ ನಮ್ಮ ವಿದೇಶಾಂಗ ಸಚಿವ S ಜೈಶಂಕರ್ ನೇರವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ. ವಾಣಿಜ್ಯ ಹಡಗುಗಳ ಮೇಲೆ ಈ ರೀತಿ ಮಾರಣಾಂತಿಕ ದಾಳಿ ಮಾಡೋದನ್ನ ಭಾರತ ಒಪ್ಪೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮವರು ಎಷ್ಟೆಲ್ಲ ಹೇಳಿದ್ರು ಅಮೆರಿಕದ ಸೊಕ್ಕು ಮಾತ್ರ ಸ್ವಲ್ಪನೂ ಕಮ್ಮಿಯಾಗಿಲ್ಲ. ಜೈಶಂಕರ್ ಅವರ ಮಾತಿಗೆ ಮಾರ್ಕೊ ರುಬಿಯೋ ಕೊಟ್ಟಿರೋ ರಿಯಾಕ್ಷನ್ ನೋಡಿದ್ರೆ ನಿಜಕ್ಕೂ ರಕ್ತ ಕುದಿಯುತ್ತೆ. ಹಾರ್ಮುಜ್ ಜಲಸಂಧಿಯಲ್ಲಿ ಯಾರು ಹೋದ್ರೂ ನಮ್ಮ ಸೇನೆಯ ಆರ್ಡರ್ ಫಾಲೋ ಮಾಡಲೇಬೇಕು. ರೂಲ್ಸ್ ಮೀರಿ ಇರಾನ್ ತೈಲ ಸಾಗಿಸಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ, ವಿಲ್ ನಾಟ್ ಬಿ ಟಾಲರೇಟೆಡ್ ಅಂತ ಉಲ್ಟಾ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮವರ ಪ್ರಾಣ ಹೋದ್ರೂ ಅಮೆರಿಕ ಕನಿಷ್ಠ ಸಾರಿ ಕೂಡ ಕೇಳಿಲ್ಲ. ಮತ್ತೆ ಹೋದ್ರೆ ಮತ್ತೆ ಹೊಡಿತೀವಿ ಅಂತ ಉದ್ದಟತನ ಮೆರೆದಿದೆ. ತಾನು ಹೇಳಿದ್ದೇ ರೂಲ್ಸ್ ಅನ್ನೋಕೆ ಅವರೇನು ಜಗತ್ತಿನ ಬಾಸ? ಅಮೆರಿಕದ ಎಂಬಸಿಗೆ JCB ನುಗ್ಗಿಸಿದ್ದ ಭಾರತ. ಇಂದಿನ ಸರ್ಕಾರದ ಈ ಮೌನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಹಿಂದೊಮ್ಮೆ ಇದೇ ಭಾರತದಲ್ಲಿ ದುರ್ಬಲ ಅಂತ ಕರೆಸಿಕೊಂಡಿದ್ದ ಸರ್ಕಾರಗಳೇ ಅಮೆರಿಕದ ದರ್ಪವನ್ನ ಅಡಗಿಸಿದ್ವು ಗೊತ್ತಾ?
2013ರಲ್ಲಿ ಯಾವ ಸರ್ಕಾರವನ್ನ ದುರ್ಬಲ ಸರ್ಕಾರ, ಮೌನಿ ಅಂತೆಲ್ಲ ಟೀಕಿಸಲಾಗಿತ್ತೋ ಅದೇ ಮನಮೋಹನ್ ಸಿಂಗ್ ಸರ್ಕಾರ ಅಮೆರಿಕದ ಎಂಬಸಿಗೆ ಜೆಸಿಬಿ ನುಗ್ಗಿಸಿತ್ತು. ಡಿಸೆಂಬರ್ 2013 ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾರತದ ಡೆಪ್ಯೂಟಿ ಕಾನ್ಸುಲ್ ಜನರಲ್ ಆಗಿದ್ದ ದೇವಯಾನಿ ಖೋಬ್ರಾಗಡೆ ಅವರನ್ನ ಅಮೆರಿಕದ ಪೊಲೀಸರು ನಡುಬೀದಿಯಲ್ಲಿ ಅರೆಸ್ಟ್ ಮಾಡ್ತಾರೆ. ಕಾರಣ, ಅವರು ತಮ್ಮ ಮನೆಗೆಲಸದವಳಿಗೆ ಕಡಿಮೆ ಸಂಬಳ ಕೊಟ್ಟು ವೀಸಾ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಇದು ಬರೀ ಸಿವಿಲ್ ಕೇಸ್, ಮಾತಾಡಿ ಬಗೆಹರಿಸಬಹುದಿತ್ತು. ಆದರೆ ಅಮೆರಿಕದ ಪೊಲೀಸರು ದೇವಯಾನಿ ಅವರಿಗೆ ಕೈಕೋಳ ಹಾಕಿ ಬಟ್ಟೆ ಬಿಚ್ಚಿಸಿ ತಪಾಸಣೆ ಮಾಡಿ ಡ್ರಗ್ಸ್ ಮಾಫಿಯಾದ ಕ್ರಿಮಿನಲ್ಗಳ ಜೊತೆ ಜೈಲಿನಲ್ಲಿ ಇಟ್ಟು ಅವಮಾನಿಸಿದ್ರು. ಭಾರತದ ಅಧಿಕಾರಿಗೆ ಅವಮಾನ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ದೆಹಲಿ ರೊಚ್ಚಿಗೆದ್ದಿತ್ತು. ತಕ್ಷಣ ದೆಹಲಿಯ ನ್ಯಾಯಮಾರ್ಗ್ನಲ್ಲಿರೋ ಅಮೆರಿಕನ್ ದೂತಾವಾಸದ ಅಂದರೆ US ಎಂಬಸಿ ಎದುರು ಇದ್ದ ಭದ್ರತಾ ಕಾಂಕ್ರೀಟ್ ಬ್ಯಾರಿಕೇಡ್ಗಳನ್ನು ರಾತ್ರೋರಾತ್ರಿ ಜೆಸಿಬಿ ತಂದು ಪೊಲೀಸರು ಕಿತ್ತು ಬಿಸಾಕಿದ್ರು. ಈ ದೃಶ್ಯ ಮೀಡಿಯಾದಲ್ಲಿ ಲೈವ್ ಪ್ರಸಾರ ಆಗಿತ್ತು. ನಮ್ಮ ಅಧಿಕಾರಿಗೆ ನಿಮ್ಮಲ್ಲಿ ಮರ್ಯಾದೆ ಇಲ್ಲ ಅಂದಮೇಲೆ ನಿಮಗೂ ಇಲ್ಲಿ ಎಕ್ಸ್ಟ್ರಾ ಸೆಕ್ಯೂರಿಟಿ ಇಲ್ಲ ಅಂತ ನೇರ ವಾರ್ನಿಂಗ್ ಕೊಟ್ಟರು. ಅಷ್ಟೇ ಅಲ್ಲ, ಭಾರತದಲ್ಲಿದ್ದ ಅಮೆರಿಕದ ಅಧಿಕಾರಿಗಳ ಡಿಪ್ಲೊಮ್ಯಾಟಿಕ್ ID ಕಾರ್ಡ್ಗಳನ್ನು ಕಸಿದುಕೊಳ್ಳಲಾಯಿತು. ಏರ್ಪೋರ್ಟ್ಗಳಲ್ಲಿ ಅವರಿಗಿದ್ದ VIP ಪಾಸ್ಗಳು ಕ್ಯಾನ್ಸಲ್ ಆದವು. ಅಮೆರಿಕ ದೇವಯಾನಿ ಅವರನ್ನ ಜೈಲಿಗೆ ಹಾಕಲೇಬೇಕು ಅಂತ ಪಟ್ಟು ಹಿಡಿದಿತ್ತು. ಆಗ ಭಾರತ ದೇವಯಾನಿ ಅವರನ್ನ ನೇರವಾಗಿ ವಿಶ್ವಸಂಸ್ಥೆಯಲ್ಲಿರೋ ಭಾರತದ ಕಾಯಂ ನಿಯೋಗಕ್ಕೆ ಟ್ರಾನ್ಸ್ಫರ್ ಮಾಡ್ತು. ಇದರಿಂದ ಅವರಿಗೆ ಫುಲ್ ಇಮ್ಯುನಿಟಿ ಸಿಕ್ತು. ಅಮೆರಿಕದ ಪೊಲೀಸರು ಅವರನ್ನ ಮುಟ್ಟುವಂತಿರಲಿಲ್ಲ. ಕೊನೆಗೆ ದೇವಯಾನಿ ಅವರನ್ನ ಭಾರತ ಸೇಫ್ ಆಗಿ ವಾಪಸ್ ಕರ್ಕೊಂಡು ಬಂತು. ಅಷ್ಟೇ ಅಲ್ಲ, 1998ರಲ್ಲಿ ಅಮೆರಿಕದ CIA ಸ್ಯಾಟಲೈಟ್ಗಳ ಕಣ್ತಪ್ಪಿಸಿ ಭಾರತ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣುಬಾಂಬ್ ಪರೀಕ್ಷೆ ಮಾಡಿತ್ತು. ಆಗ ಅಮೆರಿಕದ ಅಧ್ಯಕ್ಷನಾಗಿದ್ದ ಬಿಲ್ ಕ್ಲಿಂಟನ್ ಭಾರತದ ಮೇಲೆ ಕಠಿಣ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿಬಿಟ್ಟ. ಅಂದ್ರೆ ಆರ್ಥಿಕ ದಿಗ್ಬಂಧನ ಹಾಕಿದ. ಆಗಲೂ ಭಾರತ ಹೆದರಲಿಲ್ಲ. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಮೆರಿಕದ ಬ್ಲಾಕ್ ಮೇಲ್ಗೆ ಸೊಪ್ಪು ಹಾಕಲಿಲ್ಲ. ಭಾರತ ಯಾವುದೇ ಆರ್ಥಿಕ ನಿರ್ಬಂಧಗಳಿಗೆ ಬೆದರುವ ದೇಶವಲ್ಲ. ನಮ್ಮ ದೇಶದ ಭದ್ರತೆ ವಿಚಾರದಲ್ಲಿ ನಾವು ಯಾರ ಮುಂದೆಯೂ ತಲೆಬಾಗಲ್ಲ ಅಂತ ಅಮೆರಿಕದ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ರು. ವಾಜಪೇಯಿ ಅವರ ಆ ಕಾನ್ಫಿಡೆನ್ಸ್ ಎಷ್ಟಿತ್ತೆಂದರೆ ಭಾರತ ಆ ಆರ್ಥಿಕ ದಿಗ್ಬಂಧನವನ್ನ ಮೀರಿ ಬೆಳೆಯಿತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಅಮೆರಿಕ ತಾನೇ ಆ ಸ್ಯಾಂಕ್ಷನ್ಸ್ಗಳನ್ನ ಹಿಂದಕ್ಕೆ ಪಡೆಯಿತು. ಮಿಲಿಟರಿಯಿಂದ ಬೆದರಿಸಿದ್ರೂ ಭಾರತ ಬಗ್ಗಲ್ಲ ಅಂತ ಪ್ರೂವ್ ಮಾಡಿದ್ದು 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದ ಸಮಯ. ಪಾಕಿಸ್ತಾನವನ್ನ ಉಳಿಸಲೇಬೇಕು ಅಂತ ಅಮೆರಿಕದ ಅಂದಿನ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ತನ್ನ ಬ್ರಹ್ಮಾಸ್ತ್ರ ಅಂದ್ರೆ 7th ಫ್ಲೀಟ್ 7ನೇ ನೌಕಾಪಡೆ ಅನ್ನೋ ಬೃಹತ್ ಟಾಸ್ಕ್ ಫೋರ್ಸ್ ಅನ್ನ ಬಂಗಾಳ ಕೊಲ್ಲಿಗೆ ಕಳಿಸಿದ. ಅಮೆರಿಕದ ಯುದ್ಧ ನೌಕೆ ಬರ್ತಿದೆ ಅಂದಾಗ ಭಾರತ ಹೆದರುತ್ತೆ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದ್ರೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಒಂಚೂರು ಹೆದರಲಿಲ್ಲ. ತಕ್ಷಣ ರಷ್ಯಾದ ಸಬ್ಮರೀನ್ಗಳನ್ನ ಕರೆಸಿ ಅಮೆರಿಕದ ನೌಕೆಯ ಎದುರು ತಂದು ನಿಲ್ಲಿಸಿದ್ರು. ಬಂಗಾಳ ಕೊಲ್ಲಿ ಅಮೆರಿಕನ್ನರ ಪಾಲಿಗೆ ಸ್ಮಶಾನ ಆಗುತ್ತೆ ಅನ್ನೋ ರೇಂಜ್ಗೆ ಸ್ಟ್ರಾಂಗ್ ಮೆಸೇಜ್ ಕೊಟ್ರು. ಭಾರತದ ಈ ದಿಟ್ಟತನ ನೋಡಿ ಅಮೆರಿಕದ ನೌಕಾಪಡೆ ವಾಪಸ್ ಹೋಗಲೇಬೇಕಾಯ್ತು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಕೆಲವರು ವಾದ ಮಾಡಬಹುದು, ಆಗಿನ ಕಾಲ ಬೇರೆ, ಆಗ ಭಾರತ ಅಮೆರಿಕದ ಜೊತೆ ಇಷ್ಟೊಂದು ಕನೆಕ್ಟ್ ಆಗಿರ್ಲಿಲ್ಲ. ಆದ್ರೆ ಈಗ ನಾವು ಅಮೆರಿಕದ ಜೊತೆ ಕೋಟ್ಯಾಂತರ ಡಾಲರ್ ಟ್ರೇಡ್ ಮಾಡ್ತೀವಿ, ಡಿಫೆನ್ಸ್ ಡೀಲ್ ಮಾಡ್ತೀವಿ. ಈಗ ಅಮೆರಿಕದ ಎದುರು ನಿಂತರೆ ನಮ್ಮ ಸಂಬಂಧ ಹಾಳಾಗಲ್ವಾ ಅಂತ. ಹೌದು, ಈ ಹಿಂದೆ ಭಾರತ ಗಟ್ಟಿ ನಿಲುವು ತಗೊಂಡಾಗಲೂ ಬಹಳಷ್ಟು ರಿಪರ್ಕಷನ್ ಆಗಿದ್ವು. ಆದರೆ ಭಾರತ ಯಾವತ್ತೂ ಹೆದರಲಿಲ್ಲ, ಅದನ್ನೆಲ್ಲ ಮೆಟ್ಟಿ ನಿಲ್ತು. ನಿಮ್ಗೊಂದು ಫ್ಯಾಕ್ಟ್ ಗೊತ್ತಿರಲಿ, 2008ರಲ್ಲಿ ಇದೇ ಮನಮೋಹನ್ ಸಿಂಗ್ ಸರ್ಕಾರ ಅಮೆರಿಕದ ಜೊತೆ ಐತಿಹಾಸಿಕ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಮಾಡಿಕೊಂಡಿತ್ತು. ಇವತ್ತು ಅಮೆರಿಕದ ಮಿಸೈಲ್ಗೆ ನಮ್ಮ 3 ಸತ್ತಿರೋದು ಕೇವಲ ಒಂದು ಹಡಗಿನ ವಿಚಾರ ಅಲ್ಲ. ಇದು ನೇರವಾಗಿ ಭಾರತದ ಇಂಧನ ಭದ್ರತೆ, ಎನರ್ಜಿ ಸೆಕ್ಯುರಿಟಿ ಮತ್ತು ರಾಷ್ಟ್ರೀಯ ಭದ್ರತೆಯ ವಿಚಾರ. ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಯಾವ ದೇಶದ ಜೊತೆ ವ್ಯಾಪಾರ ಮಾಡಬೇಕು, ಯಾರ ಬಳಿ ತೈಲ ತರಬೇಕು ಅನ್ನೋದನ್ನು ನಿರ್ಧರಿಸುವುದು ನಮ್ಮ ಹಕ್ಕು. ಅದು ನಮ್ಮ ದೇಶದ ಸಾರ್ವಭೌಮತ್ವದ ಅಂದ್ರೆ ಸೋವರೆಂಟಿ ಪ್ರಶ್ನೆ. ತಾನು ಹೇಳಿದಂತೆ ಕೇಳಿಲ್ಲ ಅನ್ನೋ ಕಾರಣಕ್ಕೆ ತನಗಿಷ್ಟ ಬಂದ ಹಾಗೆ ಆಡೋ ಅಮೆರಿಕದ ಈ ದಾದಾಗಿರಿನ ನಾವು ಒಪ್ಪಿಕೊಳ್ಳಬೇಕಾ? ಇಷ್ಟಾದ ಮೇಲೂ ಕೇಂದ್ರ ಸರ್ಕಾರ ಮೌನವಾಗಿದ್ರೆ ನಾವಿನ್ನು ಒಂದು ಸ್ವತಂತ್ರ ದೇಶವಾಗಿ ಅಮೆರಿಕದ ಎದುರು ಎದ್ದು ನಿಂತಿಲ್ಲ, ಬಗ್ಗಿಕೊಂಡೇ ಇದ್ದೀವಿ ಅನ್ನೋ ಕೆಟ್ಟ ಮೆಸೇಜ್ ಇಡೀ ಜಗತ್ತಿಗೆ ಹೋಗ್ಬಿಡುತ್ತೆ. ಈ ಘಟನೆಗೆ ಕೇವಲ ಒಂದು ಖಂಡನೆಯ ಪತ್ರ ಸಾಲದು. ಅಮೆರಿಕಕ್ಕೆ ಅದರದ್ದೇ ಭಾಷೆಯಲ್ಲಿ ಪವರ್ಫುಲ್ ಕೌಂಟರ್ ಕೊಡಬೇಕಿದೆ. ಈಗಲಾದರೂ ದೆಹಲಿಯಿಂದ ಒಂದು ಗಟ್ಟಿ ಉತ್ತರ ಹೋಗುತ್ತಾ?
ಕಾದು ನೋಡಬೇಕು. ನಿಮಗೇನನ್ಸುತ್ತೆ ಅಮೆರಿಕದ ಈ ನಡೆಯ ಬಗ್ಗೆ ಮತ್ತು ನಮ್ಮ ಸರ್ಕಾರದ ರಿಯಾಕ್ಷನ್ ಬಗ್ಗೆ? ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.